ವಿಡಿಯೋ ಹಳೇದೋ ಹೊಸದೋ ತಪ್ಪು ತಪ್ಪೆ ಅಂತ ಅಂತೂ ಇಂತೂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವತ್ತು ಗೊತ್ತಿಲ್ಲ ಅಂತ ಹೇಳಿಲ್ಲ. ಈ ವಿಚಾರಕ್ಕೆ ತಪ್ಪು ತಪ್ಪೆ ಅಂತ ಹೇಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಫಾರ್ ಚೇಂಜ್ ಇಲ್ಲ, ಅದು ಯಾವುದೇ ಇರಲಿ, ಹಳೇದಿರಲಿ, ಹೊಸದಿರಲಿ, ತಪ್ಪು ತಪ್ಪೆ ಏನೇ ಇರಲಿ, ಇದ್ಯಾವುದು ನಡೀಬಾರದು ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ದರ್ಶನ್ ದಿಂಬು ಹಾಸಿಗೆ ಪ್ರಕರಣ ಕೋರ್ಟ್ನಲ್ಲಿ ಮನವಿ ಮಾಡ್ತಾರೆ, ಆದರೆ ಈ ಖೈದಿಗಳಿಗೆ ಎಲ್ಲವೂ ಸುಲಭವಾಗಿ ಸಿಗ್ತಿದೆ ಅಂತ ಗೃಹ ಸಚಿವರೇ ಹೇಳ್ತಾ ಇದ್ದಾರೆ. ಸರ್, ಯಾರು ಸರ್ ಹೊಣೆ ಇದಕ್ಕೆ? ಹಾಗಾದ್ರೆ ಇದಕ್ಕೆ ಮೂಗುದಾರ ಹಾಕ್ಬೇಕಾಗಿರೋರು ಯಾರು? ಎಷ್ಟು ಜನರನ್ನ ಸಸ್ಪೆಂಡ್ ಮಾಡ್ತೀರಾ? ಎಷ್ಟು ಅಧಿಕಾರಿಗಳನ್ನ ಮನೆ ಕಳಿಸ್ತೀರಾ? ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ನಿಯಮಗಳನ್ನ ಪಾಲಿಸ್ತೀರಾ? ಉಮೇಶ್ ರೆಡ್ಡಿ ನಾಳೆ ಹೊರಗಡೆ ಬಂದ್ರೆ ಆತ ಏನ್ ಮಾಡ್ತಾನ ಸಮಾಜಕ್ಕೆ? ಇನ್ನು ಎಷ್ಟು ಜನ ಕೊಲ್ತಾನವನು? ಈ ತರ ಭಯೋತ್ಪಾದಕರಿಗೂ ಕೂಡ ಮೊಬೈಲ್ ಕೊಡ್ತಿದಿರಲ್ಲ ಜೈಲಲ್ಲಿ, ಇದನ್ನ ಯಾರು ಹೊಣೆ? ಇದಕ್ಕೆ ನಾಳೆ ಆಗೋ ಅನಾಹುತಗಳಿಗೆ ಯಾರು ಹೊಣೆ? ಪದೇ ಪದೇ ಈ ರೀತಿ ಆಗ್ತಾ ಇದೆ. ಯಾರು ಇದಕ್ಕೆ ಹೊಣೆ ಆಗ್ತಾರೆ? ಯಾರು ಸೂಪರ್ಡೆಂಟ್ ಇದ್ದಾರೆ, ಯಾರು ಕೆಳಗಿನ ಲೆವೆಲಿನ ಅಧಿಕಾರಿಗಳಿದ್ದಾರೆ, ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಬೇಕು, ನನಗೆ ವರದಿಯನ್ನು ಕೊಡಬೇಕು ಅಂತ ನಿನ್ನೆ ಕೇಳಿದ್ದೇನೆ. ಬಟ್ ಐ ವಿಲ್ ನಾಟ್ ಟಾಲರೇಟ್ ದಿಸ್ ನಾನ್ ಸೆನ್ಸ್. ಎನಫ್ ಈಸ್ ಎನಫ್. ಯಾಕಂದ್ರೆ ಇದು ತುಂಬಾ ಈ ರೀತಿ ಆಗಬಾರದು. ಇದು ನಾವು ಅಲ್ಲಿ ಕೆಲವು ಸಂದರ್ಭದಲ್ಲಿ ಸ್ಟಾಫ್ ಕಡಿಮೆ ಇದ್ದಾರೆ ಅಂತ ಹೇಳ್ತಾರೆ, ಆದರೆ ಇರುವಂತಹ ಸ್ಟಾಫ್ಸು ಸರಿಯಾಗಿ ಕೆಲಸ ಮಾಡಬೇಕಲ್ವಾ? ದಟ್ ಈಸ್ ನಾಟ್ ಎನ್ ಎಕ್ಸ್ಕ್ಯೂಸ್. ಹಂಗಂತ ಹೇಳಿ ಸ್ಟಾಫ್ ಕಮ್ಮಿ ಇದ್ದಾರೆ ಅಂತ ಹೇಳಿ ಟಿವಿ ಕೊಟ್ಬಿಡೋದು, ಅವ್ರಿಗೆ ಮೊಬೈಲ್ ಕೊಡೋದು ಅಥವಾ ಇನ್ನೇನೋ ಕೊಡೋದು, ಇವೆಲ್ಲ ಮಾಡಿದ್ರೆ ಜೈಲ್ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ. ಅದಕ್ಕಾಗಿ ನಾನು ವರದಿ ಕೇಳಿದ್ದೇನೆ. ನಾನು ಇಮಿಡಿಯೇಟ್ ಆಗಿ ನಾನೇ ಒಂದು ಸಭೆ ಮೀಟಿಂಗ್ ತಗೊಳ್ತೀನಿ. ಮೀಟಿಂಗ್ ತಗೊಂಡು ಏನ್ ಲ್ಯಾಪ್ಸಸ್ ಇದೆ, ಅದಕ್ಕೆ ಏನ್ ಮಾಡಬೇಕು, ಸಿಸಿಟಿವಿ ಕ್ಯಾಮೆರಾಗಳು ಮತ್ತೆ ಎಲ್ಲ ನಾವು ಜಾಮರ್ಸು ಇವೆಲ್ಲ ಅಪ್ರೂವ್ ಮಾಡಿದೀವಿ. ಅಪ್ರೂವ್ ಮಾಡಿ ಕೊಟ್ಟಿದ್ದೇವೆ. ಅದನ್ನು ಇಂಪ್ಲಿಮೆಂಟ್ ಕೂಡ ಕೆಲವು ಕಡೆ ಮಾಡಿದ್ದಾರೆ, ಕೆಲವು ಕಡೆ ಇನ್ನೂ ಮಾಡಬೇಕಾಗಿದೆ. ಅದಕ್ಕೆ ಸೀರಿಯಸ್ ಆಗಿ ತಗೊಂಡು ಅದಕ್ಕೆ ಕ್ರಮ ತಗೊಳ್ಳೋದಕ್ಕೆ ನಾನು ಸಭೆಯನ್ನ ಕರೀತೇನೆ, ಅಧಿಕಾರಿಗಳ ಸಭೆಯನ್ನು. ಎನ್ಕ್ವೈರಿಗೆ ಈಗಾಗಲೇ ನನಗೆ ವರದಿ ಕೊಡಿ ಅಂತ ಹೇಳಿದ್ದೇನೆ. ಒಂದು ವೇಳೆ ನಮಗೆ ಆ ವರದಿಯಲ್ಲಿ ಸಮಾಧಾನ ಆಗಲಿಲ್ಲ ಅಂತಂದ್ರೆ ನಾನು ಬೇರೆ ಒಂದು ಸಮಿತಿಯನ್ನ ಸೆಟಪ್ ಮಾಡ್ತೀನಿ. ಒಂದು ಸಮಿತಿ, ಬೇರೆ ಬೇರೆ ಅಧಿಕಾರಿಗಳನ್ನ ಮಾಡಿ ಒಂದು ಸಮಿತಿಯನ್ನು ಸೆಟಪ್ ಮಾಡಿ ಇದಕ್ಕೆ ಇಮಿಡಿಯೇಟ್ ಆಗಿ ಕರೆಕ್ಟ್. ವಿಡಿಯೋ ಹಳೇದೋ ಹೊಸದೋ ತಪ್ಪು ತಪ್ಪೆ ಅಂತ ಅಂತೂ ಇಂತೂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವತ್ತು ಗೊತ್ತಿಲ್ಲ ಅಂತ ಹೇಳಿಲ್ಲ. ಈ ವಿಚಾರಕ್ಕೆ ತಪ್ಪು ತಪ್ಪೆ ಅಂತ ಹೇಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಫಾರ್ ಚೇಂಜ್ ಇಲ್ಲ, ಅದು ಯಾವುದೇ ಇರಲಿ, ಹಳೇದಿರಲಿ, ಹೊಸದಿರಲಿ, ತಪ್ಪು ತಪ್ಪೆ ಏನೇ ಇರಲಿ, ಇದ್ಯಾವುದು ನಡೀಬಾರದು ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ದರ್ಶನ್ ದಿಂಬು ಹಾಸಿಗೆ ಪ್ರಕರಣ ಕೋರ್ಟ್ನಲ್ಲಿ ಮನವಿ ಮಾಡ್ತಾರೆ, ಆದರೆ ಈ ಖೈದಿಗಳಿಗೆ ಎಲ್ಲವೂ ಸುಲಭವಾಗಿ ಸಿಗ್ತಿದೆ ಅಂತ ಗೃಹ ಸಚಿವರೇ ಹೇಳ್ತಾ ಇದ್ದಾರೆ. ಸರ್, ಯಾರು ಸರ್ ಹೊಣೆ ಇದಕ್ಕೆ? ಹಾಗಾದ್ರೆ ಇದಕ್ಕೆ ಮೂಗುದಾರ ಹಾಕ್ಬೇಕಾಗಿರೋರು ಯಾರು? ಎಷ್ಟು ಜನರನ್ನ ಸಸ್ಪೆಂಡ್ ಮಾಡ್ತೀರಾ? ಎಷ್ಟು ಅಧಿಕಾರಿಗಳನ್ನ ಮನೆ ಕಳಿಸ್ತೀರಾ? ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ನಿಯಮಗಳನ್ನ ಪಾಲಿಸ್ತೀರಾ? ಉಮೇಶ್ ರೆಡ್ಡಿ ನಾಳೆ ಹೊರಗಡೆ ಬಂದ್ರೆ ಆತ ಏನ್ ಮಾಡ್ತಾನ ಸಮಾಜಕ್ಕೆ? ಇನ್ನು ಎಷ್ಟು ಜನ ಕೊಲ್ತಾನವನು? ಈ ತರ ಭಯೋತ್ಪಾದಕರಿಗೂ ಕೂಡ ಮೊಬೈಲ್ ಕೊಡ್ತಿದಿರಲ್ಲ ಜೈಲಲ್ಲಿ, ಇದನ್ನ ಯಾರು ಹೊಣೆ? ಇದಕ್ಕೆ ನಾಳೆ ಆಗೋ ಅನಾಹುತಗಳಿಗೆ ಯಾರು ಹೊಣೆ? ಪದೇ ಪದೇ ಈ ರೀತಿ ಆಗ್ತಾ ಇದೆ. ಯಾರು ಇದಕ್ಕೆ ಹೊಣೆ ಆಗ್ತಾರೆ? ಯಾರು ಸೂಪರ್ಡೆಂಟ್ ಇದ್ದಾರೆ, ಯಾರು ಕೆಳಗಿನ ಲೆವೆಲಿನ ಅಧಿಕಾರಿಗಳಿದ್ದಾರೆ, ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಬೇಕು, ನನಗೆ ವರದಿಯನ್ನು ಕೊಡಬೇಕು ಅಂತ ನಿನ್ನೆ ಕೇಳಿದ್ದೇನೆ. ಬಟ್ ಐ ವಿಲ್ ನಾಟ್ ಟಾಲರೇಟ್ ದಿಸ್ ನಾನ್ ಸೆನ್ಸ್. ಎನಫ್ ಈಸ್ ಎನಫ್. ಯಾಕಂದ್ರೆ ಇದು ತುಂಬಾ ಈ ರೀತಿ ಆಗಬಾರದು. ಇದು ನಾವು ಅಲ್ಲಿ ಕೆಲವು ಸಂದರ್ಭದಲ್ಲಿ ಸ್ಟಾಫ್ ಕಡಿಮೆ ಇದ್ದಾರೆ ಅಂತ ಹೇಳ್ತಾರೆ, ಆದರೆ ಇರುವಂತಹ ಸ್ಟಾಫ್ಸು ಸರಿಯಾಗಿ ಕೆಲಸ ಮಾಡಬೇಕಲ್ವಾ? ದಟ್ ಈಸ್ ನಾಟ್ ಎನ್ ಎಕ್ಸ್ಕ್ಯೂಸ್. ಹಂಗಂತ ಹೇಳಿ ಸ್ಟಾಫ್ ಕಮ್ಮಿ ಇದ್ದಾರೆ ಅಂತ ಹೇಳಿ ಟಿವಿ ಕೊಟ್ಬಿಡೋದು, ಅವ್ರಿಗೆ ಮೊಬೈಲ್ ಕೊಡೋದು ಅಥವಾ ಇನ್ನೇನೋ ಕೊಡೋದು, ಇವೆಲ್ಲ ಮಾಡಿದ್ರೆ ಜೈಲ್ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ. ಅದಕ್ಕಾಗಿ ನಾನು ವರದಿ ಕೇಳಿದ್ದೇನೆ. ನಾನು ಇಮಿಡಿಯೇಟ್ ಆಗಿ ನಾನೇ ಒಂದು ಸಭೆ ಮೀಟಿಂಗ್ ತಗೊಳ್ತೀನಿ. ಮೀಟಿಂಗ್ ತಗೊಂಡು ಏನ್ ಲ್ಯಾಪ್ಸಸ್ ಇದೆ, ಅದಕ್ಕೆ ಏನ್ ಮಾಡಬೇಕು, ಸಿಸಿಟಿವಿ ಕ್ಯಾಮೆರಾಗಳು ಮತ್ತೆ ಎಲ್ಲ ನಾವು ಜಾಮರ್ಸು ಇವೆಲ್ಲ ಅಪ್ರೂವ್ ಮಾಡಿದೀವಿ. ಅಪ್ರೂವ್ ಮಾಡಿ ಕೊಟ್ಟಿದ್ದೇವೆ. ಅದನ್ನು ಇಂಪ್ಲಿಮೆಂಟ್ ಕೂಡ ಕೆಲವು ಕಡೆ ಮಾಡಿದ್ದಾರೆ, ಕೆಲವು ಕಡೆ ಇನ್ನೂ ಮಾಡಬೇಕಾಗಿದೆ. ಅದಕ್ಕೆ ಸೀರಿಯಸ್ ಆಗಿ ತಗೊಂಡು ಅದಕ್ಕೆ ಕ್ರಮ ತಗೊಳ್ಳೋದಕ್ಕೆ ನಾನು ಸಭೆಯನ್ನ ಕರೀತೇನೆ, ಅಧಿಕಾರಿಗಳ ಸಭೆಯನ್ನು. ಎನ್ಕ್ವೈರಿಗೆ ಈಗಾಗಲೇ ನನಗೆ ವರದಿ ಕೊಡಿ ಅಂತ ಹೇಳಿದ್ದೇನೆ. ಒಂದು ವೇಳೆ ನಮಗೆ ಆ ವರದಿಯಲ್ಲಿ ಸಮಾಧಾನ ಆಗಲಿಲ್ಲ ಅಂತಂದ್ರೆ ನಾನು ಬೇರೆ ಒಂದು ಸಮಿತಿಯನ್ನ ಸೆಟಪ್ ಮಾಡ್ತೀನಿ. ಒಂದು ಸಮಿತಿ, ಬೇರೆ ಬೇರೆ ಅಧಿಕಾರಿಗಳನ್ನ ಮಾಡಿ ಒಂದು ಸಮಿತಿಯನ್ನು ಸೆಟಪ್ ಮಾಡಿ ಇದಕ್ಕೆ ಇಮಿಡಿಯೇಟ್ ಆಗಿ ಕರೆಕ್ಟ್.
ವಿಡಿಯೋ ಹಳೇದೋ ಹೊಸದೋ ತಪ್ಪು ತಪ್ಪೆ ಅಂತ ಅಂತೂ ಇಂತೂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವತ್ತು ಗೊತ್ತಿಲ್ಲ ಅಂತ ಹೇಳಿಲ್ಲ ಈ ವಿಚಾರಕ್ಕೆ ತಪ್ಪು ತಪ್ಪೆ ಅಂತ ಹೇಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಫಾರ್ ಅ ಚೇಂಜ್ ಇಲ್ಲ, ಅದು ಯಾವುದೇ ಇರಲಿ, ಹಳೇದಿರಲಿ ಹೊಸದಿರಲಿ, ತಪ್ಪು ತಪ್ಪೆ ಏನೇ ಇರಲಿ, ಇದ್ಯಾವುದು ನಡೀಬಾರದು ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ದರ್ಶನ್ ದಿಂಬು ಹಾಸಿಗೆ ಪ್ರಕರಣ ಕೋರ್ಟ್ನಲ್ಲಿ ಮನವಿ ಮಾಡ್ತಾರೆ, ಆದರೆ ಈ ಖೈದಿಗಳಿಗೆ ಎಲ್ಲವೂ ಸುಲಭವಾಗಿ ಸಿಗ್ತಿದೆ ಅಂತ ಗೃಹ ಸಚಿವರೇ ಹೇಳ್ತಾ ಇದ್ದಾರೆ. ಸರ್, ಯಾರು ಸರ್ ಹೊಣೆ ಇದಕ್ಕೆ? ಹಾಗಾದ್ರೆ ಇದಕ್ಕೆ ಮೂಗುದಾರ ಹಾಕ್ಬೇಕಾಗಿರೋರು ಯಾರು? ಎಷ್ಟು ಜನರನ್ನ ಸಸ್ಪೆಂಡ್ ಮಾಡ್ತೀರಾ? ಎಷ್ಟು ಅಧಿಕಾರಿಗಳನ್ನ ಮನೆ ಕಳಿಸ್ತೀರಾ? ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ನಿಯಮಗಳನ್ನ ಪಾಲಿಸ್ತೀರಾ? ಉಮೇಶ್ ರೆಡ್ಡಿ ನಾಳೆ ಹೊರಗಡೆ ಬಂದ್ರೆ ಆತ ಏನ್ ಮಾಡ್ತಾನೆ ಸಮಾಜಕ್ಕೆ? ಇನ್ನು ಎಷ್ಟು ಜನ ಕೊಲ್ತಾನವನು? ಈ ತರ ಭಯೋತ್ಪಾದಕರಿಗೂ ಕೂಡ ಮೊಬೈಲ್ ಕೊಡ್ತಿದಿರಲ್ಲ ಜೈಲಲ್ಲಿ, ಇದನ್ನ ಯಾರು ಹೊಣೆ? ಇದಕ್ಕೆ ನಾಳೆ ಆಗೋ ಅನಾಹುತಗಳಿಗೆ ಯಾರು ಹೊಣೆ? ಪದೇ ಪದೇ ಈ ರೀತಿ ಆಗ್ತಾ ಇದೆ. ಯಾರು ಇದಕ್ಕೆ ಹೊಣೆ ಆಗ್ತಾರೆ? ಯಾರು ಸೂಪರ್ಡೆಂಟ್ ಇದ್ದಾರೆ, ಯಾರು ಕೆಳಗಿನ ಲೆವೆಲಿನ ಅಧಿಕಾರಿಗಳಿದ್ದಾರೆ, ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಬೇಕು, ನನಗೆ ವರದಿಯನ್ನು ಕೊಡಬೇಕು ಅಂತ ನಿನ್ನೆ ಕೇಳಿದ್ದೇನೆ. ಬಟ್ ಐ ವಿಲ್ ನಾಟ್ ಟಾಲರೇಟ್ ದಿಸ್ ನಾನ್ ಸೆನ್ಸ್. ಎನಫ್ ಈಸ್ ಎನಫ್. ಯಾಕಂದ್ರೆ ಇದು ತುಂಬಾ ಈ ರೀತಿ ಆಗಬಾರದು. ಇದು ನಾವು ಅಲ್ಲಿ ಕೆಲವು ಸಂದರ್ಭದಲ್ಲಿ ಸ್ಟಾಫ್ ಕಡಿಮೆ ಇದ್ದಾರೆ ಅಂತ ಹೇಳ್ತಾರೆ, ಆದರೆ ಇರುವಂತಹ ಸ್ಟಾಫ್ಸು ಸರಿಯಾಗಿ ಕೆಲಸ ಮಾಡಬೇಕಲ್ವಾ? ದಟ್ ಈಸ್ ನಾಟ್ ಎನ್ ಎಕ್ಸ್ಕ್ಯೂಸ್. ಹಂಗಂತ ಹೇಳಿ ಸ್ಟಾಫ್ ಕಮ್ಮಿ ಇದ್ದಾರೆ ಅಂತೇಳಿ ಟಿವಿ ಕೊಟ್ಬಿಡೋದು, ಅವ್ರಿಗೆ ಮೊಬೈಲ್ ಕೊಡೋದು ಅಥವಾ ಇನ್ನೇನೋ ಕೊಡೋದು, ಇವೆಲ್ಲ ಮಾಡಿದ್ರೆ ಜೈಲ್ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ. ಅದಕ್ಕಾಗಿ ನಾನು ವರದಿ ಕೇಳಿದ್ದೇನೆ. ನಾನು ಇಮಿಡಿಯೇಟ್ ಆಗಿ ನಾನೇ ಒಂದು ಸಭೆ ಮೀಟಿಂಗ್ ತಗೊಳ್ತೀನಿ. ಮೀಟಿಂಗ್ ತಗೊಂಡು ಏನ್ ಲ್ಯಾಪ್ಸಸ್ ಇದೆ, ಅದಕ್ಕೆ ಏನ್ ಮಾಡಬೇಕು, ಸಿಸಿಟಿವಿ ಕ್ಯಾಮೆರಾಗಳು ಮತ್ತೆ ಎಲ್ಲ ನಾವು ಜಾಮರ್ಸು ಇವೆಲ್ಲ ಅಪ್ರೂವ್ ಮಾಡಿದೀವಿ. ಅಪ್ರೂವ್ ಮಾಡಿ ಕೊಟ್ಟಿದ್ದೇವೆ. ಅದನ್ನು ಇಂಪ್ಲಿಮೆಂಟ್ ಕೂಡ ಕೆಲವು ಕಡೆ ಮಾಡಿದ್ದಾರೆ, ಕೆಲವು ಕಡೆ ಇನ್ನೂ ಮಾಡಬೇಕಾಗಿದೆ. ಅದಕ್ಕೆ ಸೀರಿಯಸ್ ಆಗಿ ತಗೊಂಡು ಅದಕ್ಕೆ ಕ್ರಮ ತಗೊಳ್ಳೋದಕ್ಕೆ ನಾನು ಸಭೆಯನ್ನ ಕರೀತೇನೆ, ಅಧಿಕಾರಿಗಳ ಸಭೆಯನ್ನು. ಎನ್ಕ್ವೈರಿಗೆ ಈಗಾಗಲೇ ನನಗೆ ವರದಿ ಕೊಡಿ ಅಂತ ಹೇಳಿದ್ದೇನೆ. ಒಂದು ವೇಳೆ ನಮಗೆ ಆ ವರದಿಯಲ್ಲಿ ಸಮಾಧಾನ ಆಗಲಿಲ್ಲ ಅಂತಂದ್ರೆ ನಾನು ಬೇರೆ ಒಂದು ಸಮಿತಿಯನ್ನ ಸೆಟಪ್ ಮಾಡ್ತೀನಿ. ಒಂದು ಸಮಿತಿ, ಬೇರೆ ಬೇರೆ ಅಧಿಕಾರಿಗಳನ್ನ ಮಾಡಿ ಒಂದು ಸಮಿತಿಯನ್ನು ಸೆಟಪ್ ಮಾಡಿ ಇದಕ್ಕೆ ಇಮಿಡಿಯೇಟ್ ಆಗಿ ಕರೆಕ್ಟ್. ವಿಡಿಯೋ ಹಳೇದೋ ಹೊಸದೋ ತಪ್ಪು ತಪ್ಪೆ ಅಂತ ಅಂತೂ ಇಂತೂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವತ್ತು ಗೊತ್ತಿಲ್ಲ ಅಂತ ಹೇಳಿಲ್ಲ ಈ ವಿಚಾರಕ್ಕೆ ತಪ್ಪು ತಪ್ಪೆ ಅಂತ ಹೇಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಫಾರ್ ಅ ಚೇಂಜ್ ಇಲ್ಲ, ಅದು ಯಾವುದೇ ಇರಲಿ, ಹಳೇದಿರಲಿ, ಹೊಸದಿರಲಿ, ತಪ್ಪು ತಪ್ಪೆ ಏನೇ ಇರಲಿ, ಇದ್ಯಾವುದು ನಡೀಬಾರದು ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ದರ್ಶನ್ ದಿಂಬು ಹಾಸಿಗೆ ಪ್ರಕರಣ ಕೋರ್ಟ್ನಲ್ಲಿ ಮನವಿ ಮಾಡ್ತಾರೆ, ಆದರೆ ಈ ಖೈದಿಗಳಿಗೆ ಎಲ್ಲವೂ ಸುಲಭವಾಗಿ ಸಿಗ್ತಿದೆ ಅಂತ ಗೃಹ ಸಚಿವರೇ ಹೇಳ್ತಾ ಇದ್ದಾರೆ. ಸರ್, ಯಾರು ಸರ್ ಹೊಣೆ ಇದಕ್ಕೆ? ಹಾಗಾದ್ರೆ ಇದಕ್ಕೆ ಮೂಗುದಾರ ಹಾಕ್ಬೇಕಾಗಿರೋರು ಯಾರು? ಎಷ್ಟು ಜನರನ್ನ ಸಸ್ಪೆಂಡ್ ಮಾಡ್ತೀರಾ? ಎಷ್ಟು ಅಧಿಕಾರಿಗಳನ್ನ ಮನೆ ಕಳಿಸ್ತೀರಾ? ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ನಿಯಮಗಳನ್ನ ಪಾಲಿಸ್ತೀರಾ? ಉಮೇಶ್ ರೆಡ್ಡಿ ನಾಳೆ ಹೊರಗಡೆ ಬಂದ್ರೆ ಆತ ಏನ್ ಮಾಡ್ತಾನೆ ಸಮಾಜಕ್ಕೆ? ಇನ್ನು ಎಷ್ಟು ಜನ ಕೊಲ್ತಾನವನು? ಈ ತರ ಭಯೋತ್ಪಾದಕರಿಗೂ ಕೂಡ ಮೊಬೈಲ್ ಕೊಡ್ತಿದಿರಲ್ಲ ಜೈಲಲ್ಲಿ, ಇದನ್ನ ಯಾರು ಹೊಣೆ? ಇದಕ್ಕೆ ನಾಳೆ ಆಗೋ ಅನಾಹುತಗಳಿಗೆ ಯಾರು ಹೊಣೆ? ಪದೇ ಈ ರೀತಿ ಆಗ್ತಾ ಇದೆ. ಯಾರು ಇದಕ್ಕೆ ಹೊಣೆ ಆಗ್ತಾರೆ? ಯಾರು ಸೂಪರ್ಡೆಂಟ್ ಇದ್ದಾರೆ, ಯಾರು ಕೆಳಗಿನ ಲೆವೆಲಿನ ಅಧಿಕಾರಿಗಳಿದ್ದಾರೆ, ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಬೇಕು, ನನಗೆ ವರದಿಯನ್ನು ಕೊಡಬೇಕು ಅಂತ ನಿನ್ನೆ ಕೇಳಿದ್ದೇನೆ. ಬಟ್ ಐ ವಿಲ್ ನಾಟ್ ಟಾಲರೇಟ್ ದಿಸ್ ನಾನ್ ಸೆನ್ಸ್. ಎನಫ್ ಈಸ್ ಎನಫ್. ಯಾಕಂದ್ರೆ ಇದು ತುಂಬಾ ಈ ರೀತಿ ಆಗಬಾರದು. ಇದು ನಾವು ಅಲ್ಲಿ ಕೆಲವು ಸಂದರ್ಭದಲ್ಲಿ ಸ್ಟಾಫ್ ಕಡಿಮೆ ಇದ್ದಾರೆ ಅಂತ ಹೇಳ್ತಾರೆ, ಆದರೆ ಇರುವಂತಹ ಸ್ಟಾಫ್ಸು ಸರಿಯಾಗಿ ಕೆಲಸ ಮಾಡಬೇಕಲ್ವಾ? ದಟ್ ಈಸ್ ನಾಟ್ ಎನ್ ಎಕ್ಸ್ಕ್ಯೂಸ್. ಹಂಗಂತ ಹೇಳಿ ಸ್ಟಾಫ್ ಕಮ್ಮಿ ಇದ್ದಾರೆ ಅಂತೇಳಿ ಟಿವಿ ಕೊಟ್ಬಿಡೋದು, ಅವ್ರಿಗೆ ಮೊಬೈಲ್ ಕೊಡೋದು ಅಥವಾ ಇನ್ನೇನೋ ಕೊಡೋದು, ಇವೆಲ್ಲ ಮಾಡಿದ್ರೆ ಜೈಲ್ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ. ಅದಕ್ಕಾಗಿ ನಾನು ವರದಿ ಕೇಳಿದ್ದೇನೆ. ನಾನು ಇಮಿಡಿಯೇಟ್ ಆಗಿ ನಾನೇ ಒಂದು ಸಭೆ ಮೀಟಿಂಗ್ ತಗೊಳ್ತೀನಿ. ಮೀಟಿಂಗ್ ತಗೊಂಡು ಏನ್ ಲ್ಯಾಪ್ಸಸ್ ಇದೆ, ಅದಕ್ಕೆ ಏನ್ ಮಾಡಬೇಕು, ಸಿಸಿಟಿವಿ ಕ್ಯಾಮೆರಾಗಳು ಮತ್ತೆ ಎಲ್ಲ ನಾವು ಜಾಮರ್ಸು ಇವೆಲ್ಲ ಅಪ್ರೂವ್ ಮಾಡಿದೀವಿ. ಅಪ್ರೂವ್ ಮಾಡಿ ಕೊಟ್ಟಿದ್ದೇವೆ. ಅದನ್ನು ಇಂಪ್ಲಿಮೆಂಟ್ ಕೂಡ ಕೆಲವು ಕಡೆ ಮಾಡಿದ್ದಾರೆ, ಕೆಲವು ಕಡೆ ಇನ್ನೂ ಮಾಡಬೇಕಾಗಿದೆ. ಅದಕ್ಕೆ ಸೀರಿಯಸ್ ಆಗಿ ತಗೊಂಡು ಅದಕ್ಕೆ ಕ್ರಮ ತಗೊಳ್ಳೋದಕ್ಕೆ ನಾನು ಸಭೆಯನ್ನ ಕರೀತೇನೆ, ಅಧಿಕಾರಿಗಳ ಸಭೆಯನ್ನು. ಎನ್ಕ್ವೈರಿಗೆ ಈಗಾಗಲೇ ನನಗೆ ವರದಿ ಕೊಡಿ ಅಂತ ಹೇಳಿದ್ದೇನೆ. ಒಂದು ವೇಳೆ ನಮಗೆ ಆ ವರದಿಯಲ್ಲಿ ಸಮಾಧಾನ ಆಗಲಿಲ್ಲ ಅಂತಂದ್ರೆ ನಾನು ಬೇರೆ ಒಂದು ಸಮಿತಿಯನ್ನ ಸೆಟಪ್ ಮಾಡ್ತೀನಿ. ಒಂದು ಸಮಿತಿ, ಬೇರೆ ಬೇರೆ ಅಧಿಕಾರಿಗಳನ್ನ ಮಾಡಿ ಒಂದು ಸಮಿತಿಯನ್ನು ಸೆಟಪ್ ಮಾಡಿ ಇದಕ್ಕೆ ಇಮಿಡಿಯೇಟ್ ಆಗಿ ಕರೆಕ್ಟ್